ಸ್ನೇಹಿತರೆ ನಮಸ್ಕಾರ. ಅಹಂನಿಂದ ಅಭಿಮಾನದೆಡೆಗೆ ಸಾಗಿ. ಅಹಂನಿಂದ ಅಭಿಮಾನದೆಡೆಗೆ ಸಾಗಿ. ಈಗೋ ಟು ಪ್ರೌಡ್ನೆಸ್. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಅಕ್ಷತಾ ಬಂಡಿಗೆ ಈ ವಿಚಾರದ ಬಗ್ಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲರನ್ನು ಮಾತಾಡ್ಸಮ್ಮ, ಇಂಟ್ರಡ್ಯೂಸ್ ನೀನೇ ನಿರೂಪಣೆ ಮಾಡಮ್ಮ ಅಂತ ಜವಾಬ್ದಾರಿ ಕೊಟ್ಟಿದ್ದೇನೆ. ಎಸ್ ಅಕ್ಷತಾ ಬಂಡಿ. ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದು ಅಹಂದಿಂದ ಅಭಿಮಾನದೆಡೆಗೆ ಅಂತೇಳಿ. ನಾವಿರೋದು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ನಲ್ಲಿ. ಎಲ್ಲಾ ತರಬೇತಿದಾರರು ಕೂಡ ಈ ಒಂದು ವಿಷಯದ ಬಗ್ಗೆ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ ಅಂತ ಹೇಳಿ ತಿಳ್ಕೊಳ್ತಾ, ಸರ್ ನೀವೊಂದು ಈ ಅಹಂದಿಂದ ಅಭಿಮಾನದೆಡೆಗೆ, ಮೂವ್ ಫ್ರಮ್ ಈಗೋ ಟು ಅಡ್ಮಿರೇಷನ್, ಈ ಒಂದು ಟಾಪಿಕ್ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಕಳೆದ 3 ವರ್ಷಗಳಿಂದ ವ್ಯಕ್ತಿತ್ವ ಪರಿವರ್ತನೆ ಆಗಬೇಕಾದ್ರೆ ಏನೇನು ಅಂಶಗಳು ಬೇಕು ಅಂತ ಪಟ್ಟಿ ಮಾಡ್ತಾ ಬಂದೆ. 35 ಪಾಯಿಂಟ್ ಆಯ್ತು. 35 ಪಾಯಿಂಟ್ ಬಗ್ಗೆನೂ ಯೂಟ್ಯೂಬ್ನಲ್ಲಿ ವಿಡಿಯೋಗಳಿದೆ ನೋಡಿ. ಬಡತನದಿಂದ ಸಿರಿತನದೆಡೆಗೆ, ಕೀಳರಿಮೆಯಿಂದ ಆತ್ಮವಿಶ್ವಾಸದೆಡೆಗೆ, ಆರಾಮ ವಲಯದಿಂದ ಪ್ರಯತ್ನದ ವಲಯದೆಡೆಗೆ, ಈ ರೀತಿ 35 ಪಾಯಿಂಟ್. ಲಾಸ್ಟ್ ಮಂತು ಈ ಒಂದು ಹೊಸ ಪಾಯಿಂಟ್ ಯಾಕೆ ಆ್ಯಡ್ ಮಾಡಬಾರ್ದು ಅಂತ 36ನೇ ಅಂಶವಾಗಿ ನಾನು ಆ್ಯಡ್ ಮಾಡಿದ್ದೇನೆ. ಮೊದಲನೇ ಬಾರಿಗೆ ನಮ್ಮ ಎಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ ಒಂದು 3-4 ಜನಕ್ಕೆ ಜವಾಬ್ದಾರಿ ವಹಿಸಿದ್ದೇನೆ. ಸ್ನೇಹಿತರೆ, ನಮ್ಮನ್ನೇನಾದರೂ ನಮ್ಮ ಪ್ರಗತಿಗೆ ಅಡ್ಡಿ ಆಗ್ತಾ ಇರೋದು ಅಂದರೆ ನಮ್ಮ ಈಗೋ, ನಮ್ಮ ಅಹಂ. ನಾನು ಎಂದು ಅಹಂ ಬಿಟ್ಟು ನಾನು ಅನ್ನುವ ಅಭಿಮಾನ ಒಂದು ತೆಳುಗೆರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಅನ್ನುವ ಉದ್ದೇಶದಿಂದ ಈ ವಿಚಾರವನ್ನ ಪ್ರಚಲಿತಕ್ಕೆ ತರ್ತಾ ಇದ್ದೇನೆ. ಬೇಡ ಅಹಂ, ಇರಲಿ ಅಭಿಮಾನ. ನಾನು ಒಬ್ಬ ಲೇಖಕ, ನಾನು ಒಬ್ಬ ತರಬೇತುದಾರ, ನಾನು ಒಂದು ಆನ್ಲೈನ್ ಸ್ಟೂಡೆಂಟ್ ಮಾಡ್ತಾ ಇದ್ದೇನೆ, ಅಭಿಮಾನ ಇರಲಿ. ನಾನು ಇನ್ಯಾರು ಪ್ರಪಂಚದಲ್ಲಿ ಯಾರು ಮಾಡ್ತಾ ಇಲ್ಲ, ಆ ಥರ ಬೇಡ. ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಲಿ ಅನ್ನೋ ಥರ ಹೇಳಿದೆ. ಓಕೆ, ಅಕ್ಷತಾ ಬಂಡಿ ಒಂದು ವಿದ್ಯಾರ್ಥಿನಿ, ತುಂಬ ಚೆನ್ನಾಗಿ ಮಾತಾಡೋದನ್ನ ಕಲಿತಾ ಇದ್ದಾರೆ. ಅಕ್ಷತಾ ಮತ್ತು ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಹೇಗೆ ಮಾತಾಡ್ತಾರೆ ನಾನು ನಿಮ್ಮ ಜೊತೆ ಕೇಳಬೇಕು ಅಂತ ಕುತೂಹಲದಿಂದ ಇದ್ದೇನೆ. ಎಸ್ ಅಕ್ಷತಾ ಬಂಡಿ, ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ಸರ್. ನಾನು ಎಂಬ ಅಂಶವನ್ನು ತೆಗೆದುಹಾಕಿ ನಮ್ಮಿಂದ ನಾವೆಲ್ಲರೂ ಎಂಬ ಒಂದು ಮನೋಭಾವನ ನಾವು ಹೊಂದಬೇಕು ಅಂತೇಳಿ ನಿಮ್ಮ ಒಂದು ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು ಸರ್. ಈ ಒಂದು ವಿಷಯವಾದ ಅಹಂದಿಂದ ಅಭಿಮಾನದೆಡೆಗೆ ಸಾಗಿ ಅನ್ನೋ ಒಂದು ಟಾಪಿಕ್ ಕುರಿತು ಮಾಲತಿ ಮೇಡಮ್ ಅವರು ಏನು ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ ಬನ್ನಿ. ಓವರ್ ಟು ಮಾಲತಿ ಮೇಡಮ್. ನಮಸ್ತೆ ಮೇಡಮ್. ಅಹಂನಿಂದ ಅಭಿಮಾನದೆಡೆಗೆ. ಅಹಂ ಅನ್ನುವಾಗ ನಮ್ಮಲ್ಲಿರುವಂತ ಒಂದು ಯಾವ್ದಾದ್ರೂ ಒಂದು ವಿಶೇಷವಾದಂತ ಕುಶಲತೆಯ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಮಗೆ ಅಹಂಭಾವ ಅನ್ನುವಂಥದ್ದು ಬೆಳೆಯುವಂಥದ್ದು. ಆದ್ರೆ ನಮ್ಮಲ್ಲಿರುವಂತ ಒಂದು ಯಾವುದೇ ಒಂದು ಪಾಸಿಟಿವ್ನೆಸ್ ಇದ್ರೆ ಅದ್ರ ಬಗ್ಗೆ ನಾವು ಅಭಿಮಾನದ ರೀತಿಯಲ್ಲಿದ್ದಾಗ ನಮಗೆ ಅದು ಒಳ್ಳೆ ಹೆಸರನ್ನ ತಂದ್ಕೊಡುತ್ತೆ. ಮತ್ತೆ ನಾವು ಮುಂದೆ ಇನ್ನೂ ಹೆಚ್ಚು ಬೆಳೆಯೋದಿಕ್ಕೆ ಅವಕಾಶ ಆಗತ್ತೆ. ನಾವು ಯಾವುದೇ ಕ್ಷೇತ್ರದಲ್ಲಿರ್ಲಿ, ನಾವು ಆ ಕ್ಷೇತ್ರದಲ್ಲಿರುವಂತ ಪರಿಣಿತಿಯನ್ನ ಪಡೆದಿದ್ದೀವಿ ಅನ್ನುವಂತ ಅಹಂ ಭಾವನೆಯನ್ನ ಬಿಟ್ಟು ಆ ಒಂದು ಕಲೆ ನಮಗೆ ಸಿದ್ಧಿಸಿದೆಯಲ್ಲ ಅನ್ನುವಂತ ಒಂದು ಅಭಿಮಾನವನ್ನ ನಾವು ಇಟ್ಕೊಂಡಾಗ ನಮ್ಮ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ನಾವು ಆ ರೀತಿ ಅಹಮ್ಮನ್ನ ಬಿಟ್ಟು ಅಭಿಮಾನವನ್ನ ಪಟ್ಕೋಬೇಕು. ನಮಗೆ ಇತರರಿಗೆ ಇಲ್ಲದೆ ಇರುವಂತ ಒಂದು ಕುಶಲತೆ, ಒಂದು ಹೆಚ್ಚಿನ ಒಂದು ಸಾಮರ್ಥ್ಯವನ್ನ ಗಳಿಸ್ಕೊಂಡಿದ್ದೀವಿ ಅನ್ನುವಂತ ಒಂದು ಅಭಿಮಾನವನ್ನ ಪಡ್ತಾ ಇನ್ನಷ್ಟು ನಮ್ಮ ಒಂದು ಬುದ್ಧಿಶಕ್ತಿಯನ್ನ ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಕನಕದಾಸರು ಹೇಳಿರೋ ರೀತಿಯಲ್ಲಿ ನಾನು ಹೋದರೆ ಓದೇನು, ನಾನು ಅನ್ನುವಂತ ಒಂದು ಅಹಂಭಾವ ನಮ್ಮಲ್ಲಿ ಹೋದ್ರೆ ನಾವು ಯಾವುದೇ ಒಂದು ಸಾಧನೆಯನ್ನ ಮಾಡೋದಿಕ್ಕೆ ನಮ್ಗೆ ಸಹಾಯಕ ಆಗುತ್ತೆ. ಆದ್ರಿಂದ ನಾವು ಅಹಮ್ಮನ್ನ ಬಿಟ್ಟು ಅಭಿಮಾನವನ್ನ ಪಟ್ಕೊಳ್ತಾ ಒಳ್ಳೆಯ ಒಂದು ಸಾಧನೆಯನ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಲಿ ಅಂತ ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮ್ಯಾಮ್. ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ತಮ್ಮಲ್ಲಿರುವಂತಹ ಆದರ್ಶ ಗುಣಗಳ ಮೂಲಕ ಸಕಾರಾತ್ಮಕವಾಗಿ ಮಾನವೀಯ ಅಂಶಗಳನ್ನ, ಅಭಿಮಾನದೊಡೆಗೆ ಸಾಗುವಂತಹ ಚಿಂತನೆಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡ ಮಾಲತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ವಿಷಯದ ಕುರಿತು ಹರಿಪ್ರಸಾದ್ ಸರ್ ಅವರು ತಮ್ಮ ವಿಚಾರಧಾರೆಗಳನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ಹರಿಪ್ರಸಾದ್ ಸರ್. ನಮಸ್ಕಾರ. ಅಹಂಕಾರದಿಂದ ಅಭಿಮಾನದೆಡೆಗೆ ಅಂತಕ್ಕಂಥ ವಿಷಯ ಬಹಳ ಮಾಲತಿ ಮೇಡಮ್ ಅವರು ಹೇಳಿದ ಹಾಗೆ ಕನಕದಾಸರನ್ನ
ತಮ್ಮ ಗುರುಗಳು ವ್ಯಾಸರಾಯರು ಕೇಳ್ತಾರೆ, ಯಾರು ದೇವ್ರ ಹತ್ರ ಹೋಗ್ತಾರ ಅಂತಂದ್ರೆ, ನಾನು ಹೋದರೆ ಹೋದೇನು ಅಂತಕ್ಕಂಥ ಮಾತು. ನಾನು ಅಂತಕ್ಕಂಥ ಅಹಂಕಾರ ಹೋದ್ರೆ ಎಲ್ಲರೂ ದೇವ್ರ ಹತ್ರ ಹೋಗ್ಬೋದು ಅಂತಕ್ಕಂಥ ಅದು ಅಹಂ ಅಂತ ಬೇಕು ಅಂತ. ಹಾಗೆ ಇಲ್ಲಿ ಅಹಂಕಾರ ಮತ್ತು ಅಭಿಮಾನ ಅಂತಕ್ಕಂಥ ಎರಡೂ ವಿಷಯಗಳ ನಡುವಿನ ಅಂತರ ಏನು ಅಂತ, ಅದಕ್ಕಿಂತ ಹೋಗಕ್ಕಿಂತ ಮುಂಚೆ ಅಹಂನಿಂದ ಅಭಿಮಾನದ ಕಡೆಗೆ ಬದಲಾವಣೆ ಆಗ್ಬೇಕಾದ್ರೆ ಅದೇನು ಅಂತಕ್ಕಂಥ ತಿಳ್ಕೊಬೇಕಾದ್ರೆ, ಅಹಂಕಾರಕ್ಕೂ ಅಭಿಮಾನಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಅಹಂಕಾರ ಅಂತಕ್ಕಂಥದ್ದು ಅದು ನೆಗೆಟಿವ್ ಎಮೋಷನ್, ಒಂದು ಅಭಿಮಾನ ಅಂತಕ್ಕಂಥದ್ದು ಒಂದು ಪಾಸಿಟಿವ್ ಎಮೋಷನ್, ಧನಾತ್ಮಕ ಮತ್ತು ಋಣಾತ್ಮಕ ಭಾವಗಳಿರುತ್ತವೆ ಅಂತಕ್ಕಂಥದ್ದು. ಅದರಲ್ಲಿ ನಾವು ಅಹಂಕಾರ ಅಂತಕ್ಕಂಥ ಬಂದಂತ ಸಂದರ್ಭದಲ್ಲಿ ನಾನ್ ಬಿಟ್ರೆ ಯಾರು ಇಲ್ಲ ಅಂತಕ್ಕಂಥ ದರ್ಪ, ಇನ್ನೊಬ್ಬರನ್ನು ದ್ವೇಷಿಸುವಂತದ್ದು, ಇನ್ನೊಬ್ಬರು ಈರ್ಷ್ಯೆ ಪಡುವಂತದ್ದು, ಅತಿಯಾದ ನಂಬಿಕೆ ಇರುವಂತದ್ದು, ಇದು ಅಹಂಕಾರದ ಕಡೆ ಬರುತ್ತೆ. ಅದೇ ರೀತಿಯಲ್ಲಿ ನಾವು ಒಂದು ಸ್ವಲ್ಪ ಗೆರೆ ಅಷ್ಟೇ, ಅಹಂಕಾರ ಒಂದು ಗೆರೆ, ಅಭಿಮಾನ ಅಂತ ಬಂದಂತ ಸಂದರ್ಭದಲ್ಲಿ ತನ್ನಲ್ಲಿರುವಂತ ನಂಬಿಕೆ, ನನ್ನ ಸಾಧನೆ ಮಾಡಬಹುದು, ಬೇರೆಯವರ ಬಗ್ಗೆ ದುರಾಭಿಪ್ರಾಯ ಇರೋದಿಲ್ಲ, ಸಹನೆ, ವಿಶ್ವಾಸ, ಶ್ರೇಷ್ಠತೆ, ಪ್ರೀತಿ. ಅಲ್ಲಿ ಅಹಂಕಾರದಲ್ಲಿ ದ್ವೇಷ ಭಾವ ಇದ್ರೆ, ಇಲ್ಲ ಪ್ರೀತಿಯ ಭಾವ ಇರುತ್ತೆ. ಅಲ್ಲಿ ಇಲ್ಲಿ ಪಾಸಿಟಿವ್ ಸರಿ ಹೇಳಿದ ಹಾಗೆ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಗೆ ಸಾಗುವಂತದ್ದು ಇದೆಯಲ್ಲ, ಅದೇ ಇಲ್ಲಿ ಒಂದು ಅಹಂಕಾರದಿಂದ ಅಭಿಮಾನದ ಕಡೆ ಸಾಗುವ ಅಹಂಕಾರ ಅಂತಕ್ಕಂಥ ಗೆರೆಯನ್ನು ಸ್ವಲ್ಪ ದಾಟಿ ಆ ಪಾಸಿಟಿವ್ನೆಸ್ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅಭಿಮಾನದ ಕಡೆ ಸ್ವಾಭಿಮಾನದ ಕಡೆ ಸಾಗಲಿ ಅಂತ ಹೇಳ್ತಾ ಇವತ್ತು ಮಾತು ಮುಗಿಸ್ತಾರೆ. ಥ್ಯಾಂಕ್ ಯು. ಹರಿಪ್ರಸಾದ್ ಸರ್ ಹೇಳಿರುವಂಗೆ ನಮ್ಮಲ್ಲಿರುವಂತ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಅನ್ನ ನಾವು ಪಾಲಿಸ್ಕೊತಾ ಹೋಗ್ಬೇಕು, ನೆಗೆಟಿವ್ ಅನ್ನ ನಾವು ಅದನ್ನ ಕಡೆಗಣಿಸ್ತಾ ಹೋಗ್ಬೇಕು ಅಂತೇಳಿ ತಮ್ಮ ವಿಚಾರಧಾರೆಗಳನ್ನ ವ್ಯಕ್ತಪಡಿಸಿದಂತಹ ಸರ್ಗೆ ಧನ್ಯವಾದಗಳು. ಈಗ ಈ ಒಂದು ವಿಚಾರದ ಕುರಿತು ಗೀತಾ ಮೇಡಮ್ ಅವರು ತಮ್ಮ ವಿಚಾರಧಾರೆಗಳನ್ನ ಹೇಗೆ ವ್ಯಕ್ತಪಡಿಸುತ್ತಾರೆ ಅಂತೇಳಿ ನೋಡೋಣ ಬನ್ನಿ. ಗೀತಾ ಮ್ಯಾಮ್. ಅಹಂನಿಂದ ಅಭಿಮಾನದೆಡೆಗೆ ಸಾಗಿ, ನಿಜಕ್ಕೂ ಯಾರಿಗೆಲ್ಲ ಅಹಂ ಇರುತ್ತೋ, ಹೌದು ನಾನೇ ಅನ್ನೋ ಅಹಂಕಾರ ಇರುತ್ತೋ, ಅವ್ರಿಗೆ ಯಾವಾಗ್ಲೂ ಒಂದು ನಕಾರಾತ್ಮಕ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಹಂನಿಂದ ಹಾನಿಕಾರಕನೇ ಜಾಸ್ತಿ ಆಗುತ್ತೆ, ಯಾವುದೇ ಒಂದು ಒಳ್ಳೇದಾಗೋದಿಲ್ಲ ಅಹಂನಿಂದ. ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುವಂತದ್ದು, ಅಥವಾ ಅವರ ಒಂದು ಶಾರೀರಿಕ ಅಥವಾ ಒಂದು ಮಾನಸಿಕವಾಗಿ ವ್ಯತ್ಯಾಸ ಆಗುವಂತದನ್ನ ನಾವು ನೋಡ್ಬಹುದು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವರಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅವ್ರಿಗೆ ಒಂದು ಸಂಸ್ಕೃತಿ ಅಥವಾ ಒಂದು ಸಂಸ್ಕಾರ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಇತರರಿಗೆ ಹೋಲಿಸ್ಕೊಂತಾನೆ ಇರ್ತಾರೆ ಅವರು ಯಾವಾಗ್ಲೂ ಅಷ್ಟೇ. ಒಂದು ಅಹಂ ಯಾರಿಗೆಲ್ಲ ಇರುತ್ತೋ ಅವರು ಯಾರೊಟ್ಟಿಗೂ ಬೆರೆಯೋದಿಲ್ಲ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಇಲಿ ಒಂದು ವಜ್ರದ ಉಂಗುರನ ನುಂಗ್ಬಿಡುತ್ತೆ. ಆಗ ಆ ವಜ್ರದ ಮಾಲೀಕ ಒಬ್ಬ ವ್ಯಕ್ತಿನ ನೇಮಿಸ್ತಾನೆ. ಅಂದ್ರೆ ಆ ಯಾವ ಇಲಿ ವಜ್ರದ ಉಂಗುರನ ನುಂಗಿದ್ಯೋ ಅದನ್ನ ಸಾಯಿಸ್ಬಿಟ್ಟು ಉಂಗುರ ತಂದು ಕೊಡುವಂತ ಒಂದು ವ್ಯಕ್ತಿನ ನೇಮಿಸ್ತಾರೆ. ಆ ವ್ಯಕ್ತಿ ಆ ಇಲಿಗಳ ಗುಂಪತ್ರ ಹೋಗಿ ನೋಡ್ತಾರೆ. ಸುಮಾರು ಎಲ್ಲಾ ಇಲಿಗಳ ಗುಂಪು ತುಂಬಾ ಇರುತ್ತೆ, ಆದ್ರೆ ಒಂದೇ ಒಂದು ಇಲಿ ಮಾತ್ರ ಬಹಳ ದೂರದಲ್ಲಿ ಕುಳಿತುಕೊಂಡಿರುತ್ತೆ. ಆಗ ಆ ವ್ಯಕ್ತಿ ಆ ಇಲಿನ ತೆಗೆದುಕೊಂಡು ಬಂದು ಅದನ್ನ ಸಾಯಿಸಿ ಆ ವಜ್ರದ ಉಂಗುರನ ವ್ಯಕ್ತಿಗೆ ಕೊಡ್ತಾರೆ, ಮಾಲೀಕನ್ಗೆ. ಆಗ ಮಾಲೀಕಂಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಇಲಿಗಳ ಗುಂಪಲ್ಲಿ ಹೇಗೆ ನೀವು ಆ ವಜ್ರದ ಉಂಗುರ ಇದೇ ನುಂಗಿದೆ ಅಂತ ಕಂಡಿಡಿದ್ರಿ ಅಂದಾಗ, ಆಗ ಅವನು ಹೇಳ್ತಾನೆ, ಇದು ಬಹಳ ಸುಲಭ. ಯಾಕಂದ್ರೆ ಯಾವ ಒಬ್ಬ ವ್ಯಕ್ತಿಗೆ ಹೌದು ನಾನು ಶ್ರೀಮಂತ ಅಥವಾ ನಾನು ಉತ್ತಮ ಅಂತ ಅನ್ಸಿರುತ್ತೋ, ಅವರು ಎಲ್ಲರಿಗಿನ್ನ ದೂರ, ಇತರರೊಂದಿಗೆ ಬೆರೆಯೋದಿಲ್ಲ, ಎಲ್ಲರಿಗಿನ್ನ ದೂರ ಉಳಿದಿರ್ತಾರೆ. ಹಾಗಾಗಿ ನನಗೆ ಬೇಗ ಗೊತ್ತಾಯ್ತು ಅಂತ. ಹಾಗಾಗಿ ಒಬ್ಬ ಯಾರಿಗೆ ಹೌದು ನಾನೇ ಪರಿಣಿತ, ನಾನೇ ಎಲ್ಲರಿಗಿನ್ನ ಉತ್ತಮ ಅಂತ ಅನ್ಕೊಂಡಿರ್ತಾರೋ ಅವ್ರು ಯಾರೊಟ್ಟಿಗೆನು ಅಂದ್ರೆ ಸೇರೋದಿಲ್ಲ, ಬೆರೆಯೋದಿಲ್ಲ. ಹಾಗಾಗಿ ನಮ್ಮ ಒಂದು ಅಹಂಕಾರನ ಬಿಟ್ಟು ನಾವೊಂದು ಅಭಿಮಾನದೆಡೆಗೆ ಸಾಗ್ಬೇಕು. ಉದಾಹರಣೆ ಸಾಕಷ್ಟಿದೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಂಡಿರೋಂಥವ್ರು ಆಗಿರ್ಬೋದು. ಬುದ್ಧ, ಬಸವಣ್ಣ, ಸರ್ ಎಂ ವಿಶ್ವೇಶ್ವರಯ್ಯನವರು, ಅಥವಾ ಸ್ವಾಮಿ ವಿವೇಕಾನಂದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅಥವಾ ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲ ಅಗಲಿದಂತಹ ಅಪ್ಪು ಅವರು, ಇವರೆಲ್ಲ ಒಂದು ಅಹಂ ಅನ್ನೋದನ್ನು ಯಾವತ್ತೂ ಹತ್ರಕ್ಕೆ ಬಿಟ್ಕೊಳ್ಳದೆ ಒಂದು ಅಭಿಮಾನಿಗಳತ್ತ ಸಾಗಿ ಅಭಿಮಾನವನ್ನ ಸಂಪಾದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವ್ರನ್ನೆಲ್ಲ ನಾವು ಉದಾಹರಣೆಗೆ ತೆಗೆದುಕೊಂಡು ಒಂದು ಅಹಂ ಅನ್ನೋದನ್ನ ಬಿಟ್ಟು ಅಭಿಮಾನವನ್ನ ಬೆಳೆಸ್ಕೊಂಡು ನಾವು ಮುಂದೆ ಸಾಗ್ಬೇಕಾಗಿ ಕೇಳ್ಕೊಂತ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.
ನಮ್ಮಲ್ಲಿ ಏನಾದ್ರೂ ನೆಗೆಟಿವ್ ವಿಚಾರಗಳನ್ನ ಹಾಕ್ತಾ ಹೋದ್ರೆ ಪಾಸಿಟಿವ್ ವಿಚಾರಧಾರೆಗಳಿಗೆ ಅವಕಾಶನೇ ಸಿಗೋದಿಲ್ಲ. ಹಾಗಾಗಿ ನೆಗೆಟಿವ್ ವಿಚಾರಗಳನ್ನ ತೆಗೆದುಹಾಕಿ ಆದಷ್ಟು ಪಾಸಿಟಿವ್ ವಿಚಾರಗಳನ್ನ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಂಡು ಹೋಗುತ್ತಾ ನೈತಿಕ ವಿಚಾರಧಾರೆಗಳನ್ನು ತಮ್ಮ ವಿಚಾರಗಳೊಂದಿಗೆ ಕಂಪೇರ್ ಮಾಡಿ ಹೇಳುವುದರ ಮೂಲಕ ಈ ಒಂದು ವಿಷಯವನ್ನು ಚೆನ್ನಾಗಿ ವ್ಯಕ್ತಪಡಿಸಿದಂತ ಗೀತಾ ಮೇಡಮ್ ಅವರಿಗೆ ಧನ್ಯವಾದಗಳು. ನೋಡಿದ್ರೆ ಅಲ್ವಾ ವೀಕ್ಷಕರೇ, ಇಲ್ಲಿಯವರೆಗೂ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನೇಕ ರೀತಿಯ ವಿಷಯಗಳ ಒಂದು ಚರ್ಚೆಯನ್ನ ನಾವು ಸದಾ ಪ್ರತಿ ಗುರುವಾರ ಕೂಡ ನಡೆಸ್ಕೊಂಡೇ ಬರ್ತಾ ಇರ್ತೀವಿ. ಸೊ ಈ ವಿಷಯದ ಕುರಿತು ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.